ಏನು ಇವತ್ತು ಬಜಾಜ್ ಕಂಪ್ನಿಯವರು ಪರಿಸರ ಸ್ನೇಹಿ ಮತ್ತು ಈ ಚಾರ್ಜಿಂಗ್ ಆಟೋ ಪ್ಯಾಸೆಂಜರ್ ಆಟೋವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ರಾಣೆಬೆನ್ನೂರಿನಲ್ಲಿ ಕೂಡ ಇವತ್ತು ರೈಲ್ವೆ ಆಟೋ ಸ್ಟ್ಯಾಂಡಿನ ಹತ್ರ ಇವತ್ತು ಈ ಒಂದು ಆಟೋವನ್ನು ಇವತ್ತು ಇದರ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತಿನ ಈ LPG ಗ್ಯಾಸ್ ಸಮಸ್ಯೆ, ಗಗನಕ್ಕೇರಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಸಮಸ್ಯೆ, ಈ ಸಮಸ್ಯೆಗಳಿಂದ ಮುಕ್ತರಾಗಲು ನಮ್ಮ ಆಟೋ ಚಾಲಕರು ಈ ಪರಿಸರ ಸ್ನೇಹಿ ಚಾರ್ಜಿಂಗ್ ಆಟೋವನ್ನು ಉಪಯೋಗ ಮಾಡ್ಕೊಂಡ್ರೆ ಸ್ವಲ್ಪ ತಾವೆಲ್ಲ ಬದಲಾವಣೆ ಕಾಣ್ಬೋದು, ಉಳಿತಾಯ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳಿ ಏನು ಬಜಾಜ್ ಕಂಪ್ನಿಯ ಶೋರೂಮ್ನ ಮ್ಯಾನೇಜರು ಈ ಒಂದು ವಿಚಾರವನ್ನು ಕುರಿತು ಎರಡು ಮಾತಾಡಬೇಕು ಅಂತಂದೇಳಿ ಅವರಲ್ಲಿ ವಿನಂತಿ ಮಾಡ್ತೀನಿ. ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್. ಗಾಡಿ ಮಾಹಿತಿ, ಗಾಡಿ ಏನು ರೇಂಜ್ ಬರುತ್ತೆ, LPG CNG ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕ್ ನೀವು ಎಷ್ಟು ಉಳಿತಾಯ ಮಾಡ್ಬೋದು ಅನ್ನೋದನ್ನು ನಮ್ಮ ರಿಯಾಜ್, ನಮ್ಮ ವರ್ಕ್ ಮ್ಯಾನೇಜರ್ ಅವ್ರು ಹೇಳ್ತಾರೆ. ಹೇಳ್ಬಿಡ್ರಿ ಬರ್ರಿ ಈ ಕಡೆ ಬರ್ರಿ. ಹಾಂ ಸರ್, ಭಜನ್ ಅದರ ಸ್ವಲ್ಪ ಚೂಡ ಮಾಹಿತಿ. ಇದು ವಿಗೋ ಅಂಥೇಳಿ ಈ ವೆಹಿಕಲ್ ಫುಲ್ ಚಾರ್ಜ್ ಮಾಡೋಕ್ಕೆ 4 ತಾಸು ಬೇಕು. 4 ತಾಸು ಮಾಡಿದ 1 90 ಏನಾಗುತ್ತೆ, 90% ಚಾರ್ಜ್ 3 ತಾಸು ಒಳಗಾಗುತ್ತೆ. ರಿಮೈನಿಂಗ್ 10% ಚಾರ್ಜ್ 1 ತಾಸು ಬೇಕಾಗುತ್ತೆ. ಫುಲ್ ಚಾರ್ಜ್ ಆದಮೇಲೆ 150 to 160 ಕಿಲೋಮೀಟರ್ ರೇಂಜಲ್ಲಿ ನಿಮಗೆ ಸಿಗುತ್ತೆ. 2 ಮೋಡ್ ಬರ್ತಾವೆ, ಪವರ್ ಮೋಡು, ಒಂದು ನಾರ್ಮಲ್ ಮೋಡ್ ಅಂಥೇಳಿ. 2 ಮೋಡಲ್ಲಿ ಒಂದು 45 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ, ಒಂದು 50 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ. 5 ವರ್ಷ ಬ್ಯಾಟ್ರಿ ವಾರಂಟಿ ಮತ್ತು ಮೋಟರ್ ವಾರಂಟಿ ಒಳಗೆ ನಿಮಗೆ ಸಿಗುತ್ತೆ. ಅದು ಎಷ್ಟು ಕಿಲೋಮೀಟರ್ ಕೊಡ್ತಾರೆ ಒಂದು ಚಾರ್ಜ್ ಮಾಡಿದ್ರೆ? 150 to 190 ಕಿಲೋಮೀಟರ್. 3.5 ತಾಸು ಚಾರ್ಜ್. 4 ತಾಸು ಚಾರ್ಜ್. ಇದರದ್ದು ಆನ್ ರೋಡ್ ರೇಟ್ ಎಷ್ಟಿತ್ತು ರೀ? 4,10,000 ಆಯಿತು. ಥ್ಯಾಂಕ್ ಯು.